and 30 days 30 Hi guys, welcome back to my YouTube channel. ಫಸ್ಟ್ನೇದಾಗಿ ಸ್ಟಾರ್ಟ್ ಮಾಡಿದಾಗಲೇ ನನ್ನ ತಮ್ಮ ಆ್ಯಂಡ್ ನಮ್ಮ ಚಿಕ್ಕಮ್ಮ ತುಂಬ ನಕ್ಬಿಟ್ರು. ಸೊ ಇದು ನಾನು 30 ಡೇಸ್ ಕುಕ್ಕಿಂಗ್ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ನಲ್ವ, ಅದರಲ್ಲಿ ಇದು ಡೇ 2 ಆಗಿರುತ್ತೆ. ಆ್ಯಂಡ್ ಇವತ್ತಿನ ಡಿಶ್ ಬಂದುಬಿಟ್ಟು ಪನ್ನೀರ್ ಪಲ್ಯ, ಪನ್ನೀರ್ ಕ್ಯಾಪ್ಸಿಕಮ್ ಪಲ್ಯ ಆಗಿರುತ್ತೆ. ಆ್ಯಂಡ್ ಏನೋ ಒಟ್ಟು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಎಲ್ಲ ಇದೆ. ಸೊ ಬನ್ನಿ, ಸೆಟಪ್ಮೆಂಟ್ ಎಲ್ಲ ಇದೆ, ಮಾಡ್ಕೊಂಬರೋಣ ಹೇಗೆ ಅಂತ. ಸೊ ಇವತ್ತು ನಾವು ಪನ್ನೀರ್ ಅಂಡ್ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಿದ್ದೀವಿ. ಸೊ ಬನ್ನಿ ಮಾಡೋಣ. ಕ್ಯಾಪ್ಸಿಕಮ್, ಪನ್ನೀರ್, ಕೊರಿಂಡರ್ ಪೌಡರ್, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಸೋಂಪು, ಜೀರಿಗೆ, ಒಣಮೆಣಸಿನ್ಕಾಯಿ, ಗೋಡಂಬಿ, ಎಳ್ಳು, ಲವಂಗದೆಲೆ, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟಂತೂ ಬೇಕಾಗುತ್ತೆ. ನೆಕ್ಸ್ಟ್ ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಲವಂಗದ ಎಲೆ ಹಾಕಿ, ನೆಕ್ಸ್ಟ್ ಎಳ್ಳು ಮತ್ತು ಗೋಡಂಬಿ ಎರಡನ್ನೂ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಸ್ವಲ್ಪ ಕೆಂಪಾಗಂಗೆ ಹುರ್ಕೊಳ್ಳಿ. ನೆಕ್ಸ್ಟ್ ಒಣಮೆಣಸಿನ್ಕಾಯಿ ಅದನ್ನು ಹಾಕಿ ಸ್ವಲ್ಪ ಲೈಟ್ ಬ್ರೌನಿಷ್ ಬರೋಂಗೆ ಹುರ್ಕೊಳ್ಳಿ. ಗ್ಯಾಸ್ ಸ್ಟವ್ ಫ್ಲೇಮ್ ಕಡಿಮೆ ಮಾಡಿಕೊಂಡೇ ಹುರ್ಕೊಳ್ಳಿ. ಬಾಡಿಸ್ಕೊಬೇಡಿ, ಜಾಸ್ತಿ ಸೀದಿಸ್ಬೇಡಿ. ಸೋಂಪು ಮತ್ತು ಬೆಳ್ಳುಳ್ಳಿ, ಜೀರಿಗೆ ಅದನ್ನು ಹಾಕಿ ಫುಲ್ ಲೈಟಾಗಿ ಬ್ರೌನಿಷ್ ಬರೋಂಗೆ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ, ಸ್ವಲ್ಪ ಲೈಟ್ ಬ್ರೌನಿಷ್ ಬರಲಿ. ನೆಕ್ಸ್ಟ್ ಅದು ಸ್ವಲ್ಪ ತಣ್ಣಗಾದ ತಕ್ಷಣ ಗ್ರೈಂಡ್ ಮಾಡ್ಕೊಳ್ಳಿ. ಅದಿಷ್ಟನ್ನು ಹಾಕಿ 2 ಟೊಮೊಟೊ ಹಾಕಿ ಫುಲ್ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಬ್ರೌನಿಷ್ ಬರೋಂಗೆ ಹುರ್ಕೊಳ್ಳಿ. ಕಡಿಮೆ ಫ್ಲೇಮಲ್ಲೇ ಹುರ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟ್ ಇವಳು ನನ್ನ ಮಗಳು ಮಾಡ್ತಾ ಇರೋದು, ನನ್ನ ಮಗಳು ಅಂಕಿತಾ. ನಾನು ಅವ್ರ ಮಮ್ಮಿ ವಾಯ್ಸ್ ಕೊಟ್ಟಿರೋದು. ನೆಕ್ಸ್ಟ್ ಈರುಳ್ಳಿ ಹಾಕಿದ್ಮೇಲೆ ಪನ್ನೀರ್ ಹಾಕಿದ್ಮೇಲೆ ಕ್ಯಾಪ್ಸಿಕಮ್ ಈ ಮೂರೂ ಹಾಕಿ ಚೆನ್ನಾಗಿ ಬ್ರೌನಿಷ್ ಬರೋಂಗೆ ಹುರ್ಕೊಳ್ಳಿ. ನನಗೂ ಅಷ್ಟು ಬರಲ್ಲ, ನನಗೆ ಗೊತ್ತಿರೋಷ್ಟು ಅವಳಿಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿತ್ತು ಟೇಸ್ಟು. ನೆಕ್ಸ್ಟ್ ನಾನು ವಾಯ್ಸ್ ಆಮೇಲೆ ಕೊಟ್ಟಿರೋದು. ಮಿಕ್ಸ್ ಮಾಡುವಾಗ ಪನ್ನೀರ್ ಹೋಳಾಗಬಾರ್ದು, ನೀಟಾಗಿ ಹುರ್ಕೊಳ್ಳಿ, ಹೋಳಾಗಲಿಲ್ಲಂಗೆ. ಅಮ್ಮನೂ ಮಾತಾಡ್ತೀನಿ ಅಂದರು, ವಾಯ್ಸ್ ಓವರ್ ಕೊಡ್ತೀನಿ ಅಂದರು. ಸೊ ಅದಕ್ಕೆ ಕೊಟ್ಟಿದ್ದೆ. ಆ್ಯಂಡ್ ನನಗೆ ಮಾತಾಡೋಕ್ಕೆ ಬರೋಲ್ಲ ಅಷ್ಟೊಂದು, ನಮ್ಮಮ್ಮನೇ ಚೆನ್ನಾಗಿ ಮಾತಾಡ್ತಾರೆ. ಸೊ ಹಂಗಾಗಿ ಮಾಡಮ್ಮ ನೀನು ಅಂತ ಹೇಳ್ತಿದ್ದೆ. ಸೊ ಇವಾಗ ನಾನು 3 ಮಂತ್ಸ್ ಇರೋಕ್ಕೆ ಬಂದಿದ್ದೀನಿ ಅಮ್ಮನ ಮನೇಲಿ. ಅಷ್ಟೊತ್ತಿಗೆ ಅಮ್ಮಂಗೊಂದು ಚಾನಲ್ ಓಪನ್ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅವರು ಅಡುಗೆ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅವ್ರಿಗೂ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡರನ್ನ ಸ್ವಲ್ಪ ಹಾಕಬೇಕು. ಅದೇ ಪನ್ನೀರ್ ಸ್ಮೂತಾಗಿ ಒಟ್ಟು ಕಟ್ಟಾಗಬಾರ್ದು, ಹಂಗೆ ಕ್ಲೀನಾಗಿ ಕಲಸಿ. ಅಂಕಿತವರು ಅವರು ಹೊಸದುರ್ಗದಲ್ಲಿ ಮನೆ ಕಟ್ಸ್ತಾ ಇದ್ದಾರೆ. ಸ್ವಲ್ಪ ದಿವಸ ಅಮ್ಮನ ಮನೇಲಿ ಇರೋಕ್ಕೆ ಬಂದಿದ್ದಾಳೆ. ಹಂಗಾಗಿ 30 ಡೇಸ್ ಕುಕ್ಕಿಂಗ್ ಚಾಲೆಂಜ್ ಮಾಡ್ತಾಳಂತೆ. ಏನೋ 30 ಡೇಸ್ 30 ಐಟಮ್ಸ್ ಮಾಡ್ತಾಳೆ. ನೋಡೋಣ ಹೆಂಗೆ ಮಾಡ್ತಾಳೋ. 30 ಡೇಸಲ್ಲಿ ನನಗೆ ಎಷ್ಟು ಗೊತ್ತಿದ್ದೇನೋ ಅಷ್ಟು ಅವಳಿಗೆ ಹೇಳ್ಕೊಡ್ತೀನಿ. ಆದರೂ ಏನಾರು ಹೇಳ್ಕೊಡುವಾಗ ಇವಳು ಹೆಂಗಿದ್ದಾಳಪ್ಪ ಅಂದರೆ, ನನ್ನ ಹತ್ರ ಕಲ್ತ್ಬಿಟ್ಟು ನೆಕ್ಸ್ಟ್ ಅವಳಿಂದ ನಾನೇ ಕಲಿತಾ ಇದ್ದೀನೇನೋ ಅನ್ನಂಗೆ ನನಗೆ ತಿರುಗಿಸಿ ಹೇಳ್ಕೊಡ್ತಾಳೆ. ಓಕೆ, ನೆಕ್ಸ್ಟ್ ಅವಳ ಬಗ್ಗೆ ಇನ್ನೂ ಮಾತಾಡೋದಿದೆ, ಮಾತಾಡ್ತೀನಿ. ಈಗ ನೆಕ್ಸ್ಟ್ ಅವೆರಡು ಏನದು ಪನ್ನೀರು ಅದೆಲ್ಲ ಸ್ವಲ್ಪ ಸ್ಮೂತ್ ಆಗಿದೆ. ಈಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ನಾವು, ಅದನ್ನೆಲ್ಲ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಪೇಸ್ಟೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಬೇಕು. ಸ್ವಲ್ಪ ಸಾಲ್ಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಆಮೇಲೆ ಕೊರಿಂಡರ್ ಪೌಡರು ಆ್ಯಂಡ್ ಗರಂ ಮಸಾಲ ಇವೆರಡನ್ನು ಹಾಕಿ ಕ್ಲೀನಾಗಿ ಕಲಸಿ, ಆಮೇಲೆ ಕ್ಲೀನಾಗಿ ಕಲಿಸಿದ್ಮೇಲೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿ ಚೆನ್ನಾಗಿ ಉರಿಯುತ್ತೆ, ಸ್ವಲ್ಪ ಬೇಯುತ್ತೆ. ಚೂರೇ ಚೂರು
ಟೀ ಕಪ್ಪಷ್ಟು ನೀರು ಹಾಕಿ, ಏನಿಲ್ಲ ಇಷ್ಟೇ ಸಿಂಪಲ್ ರೆಸಿಪಿ. ಹೇಳಿದ್ನಲ್ಲ ಸ್ವಲ್ಪ ಟೀ ಕಪ್ಪಷ್ಟು ನೀರು ಹಾಕಬೇಕು ಅಂತ, ಅದಿಷ್ಟು ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಬಿಟ್ಟು ಆಮೇಲೆ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ತಟ್ಟೆ ಮುಚ್ಚಿಬಿಡಿ ಅಷ್ಟೇ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಆಮೇಲೆ ಒಂದೆರಡು ಚಪಾತಿ ಇಟ್ಕೊಂಡು ಅದು ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ತಿಂದ್ಬಿಡಿ. ಆ್ಯಂಡ್ ಇಷ್ಟೋ ತನಕ ಅಮ್ಮ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರಲ್ವಾ. ಸೊ ಇಷ್ಟೇ ಸಿಂಪಲ್ಲಾಗಿ ಪನ್ನೀರ್ ಪಲ್ಯ ಮಾಡೋದು, ಪನ್ನೀರ್ ಕ್ಯಾಪ್ಸಿಕಮ್ ಪಲ್ಯ ಮಾಡೋದು. ಸೊ ನನಗಿಂತ ಚೆನ್ನಾಗಿ ಅಮ್ಮನೇ ಮಾತಾಡ್ತಾರೆ, ಹಂಗಾಗಿ ಫಸ್ಟ್ ಅವ್ರಿಗೆ ಒಂದು ಓಪನ್ ಮಾಡ್ಕೊಡ್ತೀನಿ ಚಾನಲ್ನ. ನೀನೇ ಚೆನ್ನಾಗಿ ಮಾತಾಡ್ತೀನಿ. ಓಕೆ, ಇವಾಗ ನೆಕ್ಸ್ಟು ಚಪಾತಿ ಮಾಡ್ತಾ ಇದ್ದಾರೆ. ಸೊ ಚಪಾತಿ ಮಾಡಿದ್ಮೇಲೆ ತಿನ್ನೋದೇ. ಅಂಕಿತಾಗೆ ಅಡುಗೆಯಲ್ಲಿ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ, ಏನೂ ಕಲಿಯೋಕ್ಕೆ ಹೋಗ್ತಾ ಇದ್ದಿಲ್ಲ. ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗಿಂದ ಸ್ವಲ್ಪ ಅದು ಇದು ಎಲ್ಲ ಕಲಿಯೋಣ ಅಂತ ಕಲಿತಾ ಇದ್ದಾಳೆ. ನಿಮ್ಮ ಸಪೋರ್ಟ್ ಅವಳಿಗೆ ತುಂಬ ಇಂಪಾರ್ಟೆಂಟ್. ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ, ಅವಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಪನ್ನೀರ್ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿತ್ತು. ನಾನು ತಿಂದು ನೋಡಿದೆ, ಟೇಸ್ಟಿಯಾಗಿದೆ. ನೀವು ಮಾಡ್ಕೊಳ್ಳಿ, ಮಾಡಿಕೊಂಡು ತಿಂದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಸೊ ಗಾಯ್ಸ್ ಇಷ್ಟ ಆಗಿರುತ್ತೆ. ಆ್ಯಂಡ್ ಅಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ, ಆ್ಯಂಡ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾರೇ ಏನಂದ್ರೂ ಸಪೋರ್ಟ್ ಮಾಡಿದ್ದಾರೆ. ಪಲ್ಯನೂ ಸಖತ್ತಾಗಿತ್ತು ಗಾಯ್ಸ್. ಸೊ ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ನಿ ಆ್ಯಂಡ್ ಎಂಜಾಯ್ ಮಾಡಿ. ಆದರೆ ನಾನು ಮಾಡಿರೋದು ಅಮ್ಮ ಮಾಡಿದಷ್ಟು ಏನು ರುಚಿ ಬಂದಿರಲಿಲ್ಲ. ಸೊ ನಾಟ್ ಬ್ಯಾಡ್ ಅನ್ನೋಂಗಿತ್ತು. ಸೊ ಆದರೂ ಚೆನ್ನಾಗಿತ್ತು, ಗುಡ್ ಚೆನ್ನಾಗಿ ಮಾಡಿದ್ದೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.